ಇವತ್ತು ಕಾಂಗ್ರೆಸ್ಸಿನ ಪರಿಸ್ಥಿತಿಯನ್ನು ನೋಡಿದಾಗ ಅಲ್ಲಿ ಯಾರೋ ಮಂತ್ರಿಗಳು ನಿಲ್ಲಾಗ್ತಾ ಇರಲ್ಲ. ಹಿಂದೆಲ್ಲ ಮಂತ್ರಿಗಳು ನಿಲ್ತಿದ್ರು. ಸನ್ಮಾನ್ಯ ದೇವೇಗೌಡರು ಮುಖ್ಯಮಂತ್ರಿ ಇದ್ದಾಗ 4 ಜನ ಮಂತ್ರಿಗಳನ್ನ ನಿಲ್ಲಿಸಿ ಆರಿಸಿ ಬಂದಿದ್ರು. ಈಗ ಯಾಕೆ ನಿಲ್ತಾ ಇಲ್ಲ ಅಂದ್ರೆ ಗೆಲ್ಲೋ ವಿಶ್ವಾಸ ಇಲ್ಲ ಅವ್ರಿಗೆ, ಕಾಂಗ್ರೆಸ್ನವ್ರಿಗೆ. ಹಲವಾರು ಕ್ಷೇತ್ರಗಳಲ್ಲಿ ಅವ್ರಿಗೆ ಅಭ್ಯರ್ಥಿಗಳು ಸಿಗ್ತಾ ಇಲ್ಲ. ಒಂದು ರೂಲಿಂಗ್ ಪಾರ್ಟಿಗೆ ಅಭ್ಯರ್ಥಿಗಳು ಸಿಗ್ತಾ ಇಲ್ಲ ಅಂದ್ರೆ ಈ 9 ತಿಂಗಳ ಅವರ ಪರಿಸ್ಥಿತಿ ಏನಾಗಿದೆ, ಇವತ್ತು ಜನರ ಮಧ್ಯೆ ಹೋಗಕ್ಕೆ ಸಾಧ್ಯ ಇಲ್ಲದಂತ ಪರಿಸ್ಥಿತಿ ಆಗಿದೆ. ಹೀಗಾಗಿ ಒಂದ್ ಕಡೆ ಕೇಂದ್ರದ ಸಾಧನೆ, ನರೇಂದ್ರ ಮೋದಿ ಅವರ ಕಾರ್ಯಕ್ರಮಗಳು, ಸಾಧನೆ, ಹೆಣ್ಣು ಮಕ್ಕಳಿಗೆ, ಬಡವರಿಗೆ, ಯುವಕರಿಗೆ, ರೈತರಿಗೆ. ಇನ್ನೊಂದು ಕಡೆ ರಾಜ್ಯ ಸರ್ಕಾರದ ಫೇಲಿಯರ್. ಇದರ ಆಧಾರದ ಮೇಲೆ ಜನರು ತೀರ್ಮಾನವನ್ನ ಮಾಡ್ತಾರೆ ಅಂತ ವಿಶ್ವಾಸ. ಸರ್, ಬೊಮ್ಮಾಯಿ ಅವರಿಗೆ ಆರೋಗ್ಯ ಸರಿ ಇರಲಿಲ್ಲ, ಈ ಚುನಾವಣೆ ಸ್ಪರ್ಧೆ ಮಾಡೋಣ ಅಂತ ಹೇಳಿದ್ರು. ಬಲವಂತವಾಗಿ ಬೊಮ್ಮಾಯಿಯನ್ನು ಒಪ್ಪಿಸಿದ್ದಾರೆ ಅಂತ ಈಶ್ವರಪ್ಪ ಹೇಳಿದ್ದಾರೆ ಸರ್. ಯಾಕೆ ಒಪ್ಕೋಬೇಕಾಗಿತ್ತು ಅಂತ, ಮತ್ತೆ ಯಡಿಯೂರಪ್ಪನವರು ಅವರ ಟಿಕೆಟ್ ಕೊಡಿಸಿದ್ರೆ ನಮ್ಮ ಮಗನ ಕೊಡಿಸಬೇಕಾಗಿತ್ತು ಅಂತ ಪ್ರಶ್ನೆ ಮಾಡಿದ್ದಾರೆ ಸರ್. ಇಲ್ಲ, ಯಡಿಯೂರಪ್ಪನವರು ಒಬ್ಬರನ್ನೇ ಬ್ಲೇಮ್ ಮಾಡೋ ಪ್ರಶ್ನೆ ಇಲ್ಲ. ಸಮಗ್ರವಾಗಿ ಕೇಂದ್ರದ ವರಿಷ್ಠರು ಎಲ್ಲ ವರದಿಗಳನ್ನು ತಗೊಂಡು ಅಲ್ಲಿರುವಂತಹ ಪರಿಸ್ಥಿತಿಯನ್ನ ನೋಡಿ ನಿನ್ನ ಅನಿವಾರ್ಯ ಇದೆ, ನೀನು ಇಲ್ಲೇಬೇಕು ಅನ್ನುವಂಥದ್ದನ್ನು ಹೇಳಿದ್ರು. ಈವನ್ ಪಾರ್ಲಿಮೆಂಟರಿ ಬೋರ್ಡಲ್ಲೂ ಕೂಡ ಅದು ಕ್ಲಿಯರ್ ಆಗಿರಲಿಲ್ಲ. ಅದಕ್ಕೆ ನಾನು ಸುಮ್ಮನೆ ಇದ್ದೆ. ಆದರೆ ಪ್ರಧಾನಮಂತ್ರಿಗಳ ಲೆವೆಲಲ್ಲಿ ಅಮಿತ್ ಶಾ ಅವರು, ನಡ್ಡಾ ಅವರು ಕೂತ್ಕೊಂಡು ತೀರ್ಮಾನ ಮಾಡಿದ ಮೇಲೆ ಅವತ್ತೇ ಹೇಳಿದ್ರು ಅವರು, ಅಮಿತ್ ಶಾ ಅವರು, ಪ್ರಧಾನಮಂತ್ರಿ ತೀರ್ಮಾನ ತಗೋತಾರೆ ಒಪ್ಕೋಬೇಕು ಅಂತ. ಆ ಹಿನ್ನೆಲೆಯಲ್ಲಿ ಒಪ್ಕೊಂಡಿದ್ದೇನೆ. ನನ್ನ ಆರೋಗ್ಯ ಖಂಡಿತವಾಗೂ ಮೊದಲಿನ ಥರ ಇಲ್ಲ. ಆದರೂ ಕೂಡ ಜವಾಬ್ದಾರಿ ಬಂದಾಗ, ಕೆಲಸ ಬಂದಾಗ ಕೆಲಸ ಮಾಡುವಂಥ ಒಂದು ಎಲ್ಲ ಶಕ್ತಿ ನನ್ನಲ್ಲಿ. ಇವತ್ತು ಕಾಂಗ್ರೆಸ್ಸಿನ ಪರಿಸ್ಥಿತಿಯನ್ನು ನೋಡಿದಾಗ ಅಲ್ಲಿ ಯಾರೋ ಮಂತ್ರಿಗಳು ನಿಲ್ಲಾಗ್ತಾ ಇರಲ್ಲ. ಹಿಂದೆಲ್ಲ ಮಂತ್ರಿಗಳು ನಿಲ್ತಿದ್ರು. ಸನ್ಮಾನ್ಯ ದೇವೇಗೌಡರು ಮುಖ್ಯಮಂತ್ರಿ ಇದ್ದಾಗ 4 ಜನ ಮಂತ್ರಿಗಳನ್ನ ನಿಲ್ಲಿಸಿ ಆರಿಸಿ ಬಂದಿದ್ರು. ಈಗ ಯಾಕೆ ನಿಲ್ತಾ ಇಲ್ಲ ಅಂದ್ರೆ ಗೆಲ್ಲೋ ವಿಶ್ವಾಸ ಇಲ್ಲ ಅವ್ರಿಗೆ, ಕಾಂಗ್ರೆಸ್ನವ್ರಿಗೆ. ಹಲವಾರು ಕ್ಷೇತ್ರಗಳಲ್ಲಿ ಅವ್ರಿಗೆ ಅಭ್ಯರ್ಥಿಗಳು ಸಿಗ್ತಾ ಇಲ್ಲ. ಒಂದು ರೂಲಿಂಗ್ ಪಾರ್ಟಿಗೆ ಅಭ್ಯರ್ಥಿಗಳು ಸಿಗ್ತಾ ಇಲ್ಲ ಅಂದ್ರೆ ಈ 9 ತಿಂಗಳ ಅವರ ಪರಿಸ್ಥಿತಿ ಏನಾಗಿದೆ, ಇವತ್ತು ಜನರ ಮಧ್ಯೆ ಹೋಗಕ್ಕೆ ಸಾಧ್ಯ ಇಲ್ಲದಂತ ಪರಿಸ್ಥಿತಿ ಆಗಿದೆ. ಹೀಗಾಗಿ ಒಂದ್ ಕಡೆ ಕೇಂದ್ರದ ಸಾಧನೆ, ನರೇಂದ್ರ ಮೋದಿ ಅವರ ಕಾರ್ಯಕ್ರಮಗಳು, ಸಾಧನೆ, ಹೆಣ್ಣು ಮಕ್ಕಳಿಗೆ, ಬಡವರಿಗೆ, ಯುವಕರಿಗೆ, ರೈತರಿಗೆ. ಇನ್ನೊಂದು ಕಡೆ ರಾಜ್ಯ ಸರ್ಕಾರದ ಫೇಲಿಯರ್. ಇದರ ಆಧಾರದ ಮೇಲೆ ಜನರು ತೀರ್ಮಾನವನ್ನ ಮಾಡ್ತಾರೆ ಅಂತ ವಿಶ್ವಾಸ. ಸರ್, ಬೊಮ್ಮಾಯಿ ಅವರಿಗೆ ಆರೋಗ್ಯ ಸರಿ ಇರಲಿಲ್ಲ, ಈ ಚುನಾವಣೆ ಸ್ಪರ್ಧೆ ಮಾಡೋಣ ಅಂತ ಹೇಳಿದ್ರು. ಬಲವಂತವಾಗಿ ಬೊಮ್ಮಾಯಿಯನ್ನು ಒಪ್ಪಿಸಿದ್ದಾರೆ ಅಂತ ಈಶ್ವರಪ್ಪ ಹೇಳಿದ್ದಾರೆ ಸರ್. ಯಾಕೆ ಒಪ್ಕೋಬೇಕಾಗಿತ್ತು ಅಂತ, ಮತ್ತೆ ಯಡಿಯೂರಪ್ಪನವರು ಅವರ ಟಿಕೆಟ್ ಕೊಡಿಸಿದ್ರೆ ನಮ್ಮ ಮಗನ ಕೊಡಿಸಬೇಕಾಗಿತ್ತು ಅಂತ ಪ್ರಶ್ನೆ ಮಾಡಿದ್ದಾರೆ ಸರ್. ಇಲ್ಲ, ಯಡಿಯೂರಪ್ಪನವರು ಒಬ್ಬರನ್ನೇ ಬ್ಲೇಮ್ ಮಾಡೋ ಪ್ರಶ್ನೆ ಇಲ್ಲ. ಸಮಗ್ರವಾಗಿ ಕೇಂದ್ರದ ವರಿಷ್ಠರು ಎಲ್ಲ ವರದಿಗಳನ್ನು ತಗೊಂಡು ಅಲ್ಲಿರುವಂತಹ ಪರಿಸ್ಥಿತಿಯನ್ನ ನೋಡಿ ನಿನ್ನ ಅನಿವಾರ್ಯ ಇದೆ, ನೀನು ಇಲ್ಲೇಬೇಕು ಅನ್ನುವಂಥದ್ದನ್ನು ಹೇಳಿದ್ರು. ಈವನ್ ಪಾರ್ಲಿಮೆಂಟರಿ ಬೋರ್ಡಲ್ಲೂ ಕೂಡ ಅದು ಕ್ಲಿಯರ್ ಆಗಿರಲಿಲ್ಲ. ಅದಕ್ಕೆ ನಾನು ಸುಮ್ಮನೆ ಇದ್ದೆ. ಆದರೆ ಪ್ರಧಾನಮಂತ್ರಿಗಳ ಲೆವೆಲಲ್ಲಿ ಅಮಿತ್ ಶಾ ಅವರು, ನಡ್ಡಾ ಅವರು ಕೂತ್ಕೊಂಡು ತೀರ್ಮಾನ ಮಾಡಿದ ಮೇಲೆ ಅವತ್ತೇ ಹೇಳಿದ್ರು ಅವರು, ಅಮಿತ್ ಶಾ ಅವರು, ಪ್ರಧಾನಮಂತ್ರಿ ತೀರ್ಮಾನ ತಗೋತಾರೆ ಒಪ್ಕೋಬೇಕು ಅಂತ. ಆ ಹಿನ್ನೆಲೆಯಲ್ಲಿ ಒಪ್ಕೊಂಡಿದ್ದೇನೆ. ನನ್ನ ಆರೋಗ್ಯ ಖಂಡಿತವಾಗೂ ಮೊದಲಿನ ಥರ ಇಲ್ಲ. ಆದರೂ ಕೂಡ ಜವಾಬ್ದಾರಿ ಬಂದಾಗ, ಕೆಲಸ ಬಂದಾಗ ಕೆಲಸ ಮಾಡುವಂಥ ಒಂದು ಎಲ್ಲ ಶಕ್ತಿ ನನ್ನಲ್ಲಿ. ನೋಡಿ, ಅಲ್ಲಿ ನಿಲ್ಲಕ್ಕೆ ಯಾರು ತಯಾರಿಲ್ಲ, ಟಿಕೆಟ್ಗಳು ಸಿಗ್ತಾ ಇಲ್ಲ. ಅದಕ್ಕೆ ಈ ತರ ಕಸಬನ್ನ ಡಿ.ಕೆ. ಶಿವಕುಮಾರ್ ಎಲ್ಲ ಸಂದರ್ಭದಲ್ಲೂ ಮಾಡ್ತಾರೆ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.